ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಇವಾಗ ಡಿಫ್ರೆಂಟ್ ಬೇಸ್ ಇದ್ದಾಗ ಯಾವ ಥರ ಮಲ್ಟಿಪ್ಲೈ ಮಾಡೋದು, 2 ಡಿಜಿಟ್ ಇರ್ಬೋದು ಅಥವಾ 3 ಡಿಜಿಟ್ ಇರ್ಬೋದು ಅಥವಾ ಮೋರ್ ದೆನ್ 3 ಡಿಜಿಟ್ ಇರ್ಬೋದು. ಬಟ್ ಡಿಫ್ರೆಂಟ್ ಬೇಸ್ ಇದ್ದಾಗ ಯಾವ ಥರ ಮಲ್ಟಿಪ್ಲಿಕೇಶನ್ ಮಾಡ್ಬೋದು ಈಸಿಯಾಗಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಯು ಡು ನಾಟ್ ನೀಡ್ ಟು ಸಿ ದ ಹೋಲ್ ಸ್ಟೇರ್ ಕೇಸ್, ಜಸ್ಟ್ ಟೇಕ್ ದ ಫಸ್ಟ್ ಸ್ಟೆಪ್. ಅಂದರೆ ನೋಡಿ, ಇವಾಗ ನೀವು ಏನಾದರೂ ಕೆಲಸ ಮಾಡಬೇಕು ಅಂದ್ಕೊತಿರಲ್ಲ, ಸೊ ಯಾವುದಾದ್ರೂ ಒಂದು ಗುರಿಯನ್ನು ತಲುಪಬೇಕಂದ್ರೆ ಸೊ ಅದು ಎಷ್ಟು ದೂರ ಇದೆ, ಸೊ ಏನಾಗುತ್ತೆ ಅಂತ ಮುಂದೆ ಯೋಚನೆ ಮಾಡೋದಕ್ಕಿಂತ ಫಸ್ಟ್ ಸ್ಟೆಪ್ಪನ್ನು ನೀವು ತಗೊಂಡ್ರೆ ಸೊ ಆವಾಗ ನೀವು ಆ ಒಂದು ಕೆಲಸನ ಸಕ್ಸಸ್ ಆಗಿ ಮಾಡ್ಬೋದು ಅಂತ. ಡಿಫ್ರೆಂಟ್ ಬೇಸ್ ಮೆಥಡ್ ಮಲ್ಟಿಪ್ಲಿಕೇಶನ್. ಸೊ ಎಕ್ಸಾಂಪಲ್ ಥ್ರೂ ನೋಡೋಣ ಯಾವ ಥರ ಬರುತ್ತೆ ಅಂತ. ನೋಡಿ, ಇಲ್ಲಿ ಡಿಫ್ರೆಂಟ್ ಬೇಸ್ ಅಂದರೆ ಇವಾಗ ಎಕ್ಸಾಂಪಲ್ 1 ತೊಗೊತೀನಿ. 86 ಇದೆ. ಸೊ ಇದಕ್ಕೆ ನಾನು 1004 ಮಲ್ಟಿಪ್ಲೈ ಮಾಡಬೇಕು. ನೋಡಿ, ಇಲ್ಲಿ 2 ಡಿಜಿಟ್ ಇದೆ, 4 ಡಿಜಿಟ್ ಇದೆ. ನೋಡಿ, ಮುಂಚೆ ಎಲ್ಲ 3 ಡಿಜಿಟ್ಟು ಅಥವಾ 2 ಡಿಜಿಟ್ ಸೇಮ್ ಇರ್ತಿತ್ತು ಬೇಸ್ ಮೆಥಡು. ಸೊ ಇವಾಗ ನೋಡಿ, ಇಲ್ಲಿ ಮೇಲೇನಿದೆ 86 ಇದೆ, 2 ಡಿಜಿಟ್ ಇದೆ, ಕೆಳಗಡೆ 1004 ಇದೆ. ಸೊ ಇಲ್ಲಿ ನೋಡಿ, ಮೇಲಿರೋ ನಂಬರ್ 2 ಡಿಜಿಟ್ ನಂಬರ್ ಯಾವಾಗಲೂ ಕಂಪ್ಯಾರಿಸನ್ ಟು ದ 100. ಸೊ 100ಅಲ್ಲಿ 86 ನೋಡಿ ಏನು ಬರುತ್ತೆ, -14. ಈ 100 ಕಂಪೇರ್ ಮಾಡಿದ್ರೆ -14 ಇರುತ್ತೆ. ಸೊ 100ಅಲ್ಲಿ -14 ಮಾಡಿದ್ರೆ ಏನು ಬರುತ್ತೆ ನಮಗೆ 86. ಅದೇ ಥರ ರೌಂಡ್ ಆಫ್ ಅಂತೂ ಗೊತ್ತಿರುತ್ತೆ ನಮ್ಗೆ 100. ಅದೇ ಥರ ಇಲ್ಲಿ ನೋಡಿ, 1004 ಇದ್ದರೆ ಇಲ್ಲೇನಾಗುತ್ತೆ, 1000ಗೆ ನೋಡಿ 1000 ಕಂಪೇರ್ ಮಾಡಿದ್ರೆ +4 ಆಗುತ್ತೆ. ನೋಡಿ, ಯಾವಾಗಲೂ 2 ಡಿಜಿಟ್ ಇದ್ದರೆ 100 ಕಂಪ್ಯಾರಿಸನ್, 4 ಡಿಜಿಟ್ ಇದ್ದಾಗ 1000, ರೌಂಡ್ ಆಫ್ 100, 1000, 10,000 ಈ ಥರ ಬರುತ್ತೆ. ಸೊ ಇವಾಗ ನೋಡಿ ಮಲ್ಟಿಪ್ಲಿಕೇಶನ್ 4 14s. ಸೊ ಏನಾಗುತ್ತೆ, ನಮಗೆ ಟೇಬಲ್ ಗೊತ್ತಿರುತ್ತೆ, ಇಲ್ಲಾಂದರೆ ಇಲ್ಲೇ ಮಾಡ್ಕೋಬೋದು. 4 4 16 ಇರುತ್ತೆ, 4 1 1 ಕ್ಯಾರಿ 1 ಇತ್ತಲ್ಲ, ಸೊ 56 ಬಂತು. ಸೊ ಇವಾಗ ಇಲ್ಲಿ ನೋಡಿ 86 ಇದೆಯಲ್ಲ ನಂಬರು, ಇದಕ್ಕೇನು ಮಾಡಬೇಕು ನಾವು, ಇಂಟು 10 ಮಾಡ್ಕೊತೀವಿ. ಏನಕ್ಕಂದರೆ ಇಲ್ಲಿ ನೋಡಿ, ಇಲ್ಲಿ 2 ಡಿಜಿಟ್ ಇದೆಯಲ್ಲ, ಇದನ್ನು ನಾವು 3 ಡಿಜಿಟ್ ಮಾಡಬೇಕು, ಬಿಕಾಸ್ ಇಲ್ಲಿ 4 ಡಿಜಿಟ್ ಇದೆ. ಅದಕ್ಕೆ ಏನಾಗುತ್ತೆ 860. ಸೊ ಇದಕ್ಕೆ ಪ್ಲಸ್ ಸೇಮ್ ಮುಂಚೆ ಹೆಂಗೆ ಅಡಿಷನ್ ಮಾಡ್ಕೊತಿದ್ವಲ್ಲ ಅದೇ ಥರ. ಸೊ ಏನು ಬರುತ್ತೆ 864. ಸೊ ಇದಕ್ಕೆ -1 ಸೇಮ್ ಪ್ರೊಸೀಜರ್ ಮಾಡ್ತಿದ್ವಿ. -1 ಮಾಡಿದ್ರೆ ಏನು ಬರುತ್ತೆ 863. ಸೊ ಈ ಕಡೆ ಏನು 2 ಡಿಜಿಟ್ ನಂಬರ್ ಇರುತ್ತಲ್ಲ, ಇದರಲ್ಲಿ ಸಬ್ಸ್ಟ್ರಾಕ್ಟೆಡ್ ಫ್ರಮ್ 100 ಮಾಡ್ತೀವಿ. ಸಬ್ಸ್ಟ್ರಾಕ್ಟೆಡ್ ಫ್ರಮ್ 100. ಸೊ ಸಬ್ಸ್ಟ್ರಾಕ್ಟೆಡ್ ಫ್ರಮ್ 100 ಅಂತಂದರೆ 100ಅಲ್ಲಿ 56 ಹೋದರೆ ಏನು ಬರುತ್ತೆ ನಮಗೆ 44. ನೋಡಿ, ಅದೇನು ನಾರ್ಮಲ್ ಡಿವಿಷನ್ ಮಾಡ್ತಾಯಿದ್ರೆ ಇದನ್ನೇ ನೋಡಿ, ನಾರ್ಮಲ್ ಡಿವಿಷನ್. ನೋಡಿ ಆನ್ಸರ್ ಕರೆಕ್ಟ್ ಬರುತ್ತಾ ಇಲ್ವಾ ನೋಡೋಣ. ನಾರ್ಮಲ್ ಡಿವಿಷನ್ ಸ್ವಲ್ಪ ಲೆಂದಿ ಆಗುತ್ತೆ, ಬಟ್ ನಾನು ಅಂದರೆ ಯಾವುದು ನಿಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ಕೊಡ್ತಿರೋದು. ಸೊ 4 6 24. ನೋಡಿ 4 8 32. 32 + 2 34 ಪ್ಲಸ್ ನೆಕ್ಸ್ಟ್ ನೋಡಿ ಸೆಕೆಂಡ್ ನಂಬರ್ ಏನಿದೆ 0 6 0 0 ಪ್ಲಸ್ 0 6 0 0 ಪ್ಲಸ್ 1 6 1 8 ನೋಡಿ 4 4 3 6 8. ನೋಡಿ, ಇಲ್ಲಿ ಈ ಸ್ಟೆಪ್ಪನ್ನು ಫಾಲೋ ಮಾಡಬೇಕಾಗತ್ತೆ ಜನ್ರಲಾಗಿ. ಸೊ ಇಲ್ಲಿ ನೋಡಿ, ನಾವು ಈಸಿಯಾಗಿ ಯಾವ ಥರ ಅಂತಂದರೆ 86 1004 ಇದೆಯಲ್ಲ, ಸೊ 2 ಡಿಜಿಟ್ ಇರೋದ್ರಿಂದ 100 ಕಂಪ್ಯಾರಿಸನ್ ಮಾಡ್ಕೊತೀವಿ. 100ಅಲ್ಲಿ ಮೈನಸ್ ನೋಡಿ 86 ಅಂದರೆ -14 ಮಾಡಿದಾಗ ನಮಗೆ 86 ಬರುತ್ತೆ. ಅದೇ ಥರ 1000 ಕಂಪೇರ್ ಮಾಡಿದ್ರೆ 1000ಗೆ +4 ಮಾಡಿದ್ರೆ 1004 ಬರುತ್ತೆ. ಸೊ ಇವಾಗ ಸೇಮ್ ಇಲ್ಲೇನಿದೆ ನಮಗೆ ಮಲ್ಟಿಪ್ಲಿಕೇಶನ್ 14 4 56 ಬರುತ್ತೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ 4 ಡಿಜಿಟ್, ಇಲ್ಲಿ 2 ಡಿಜಿಟ್ ಡಿಫ್ರೆಂಟ್ ಬೇಸ್ ಇದೆಯಲ್ಲ, ಸೊ ಅವಾಗ ಇದನ್ನು ನಾವು 3 ಡಿಜಿಟ್ ಮಾಡ್ಕೋಬೇಕಾದ್ರೆ ಇಂಟು 10 ಮಾಡ್ಕೊತೀವಿ. ಸೊ ಏನಾಗುತ್ತೆ 86 × 10 ಈಸ್ 860. ಸೊ +4 ಅಂದರೆ 864, -1 ಮಾಡಿದಾಗ 863. ಮತ್ತು ಇಲ್ಲಿ ನೋಡಿ ಸಬ್ಸ್ಟ್ರಾಕ್ಟೆಡ್ ಫ್ರಮ್ 100, ಇಲ್ಲೇನು 2 ಡಿಜಿಟ್ ಬಂದಿರುತ್ತಲ್ಲ, ಇದಕ್ಕೆ 56 100ಅಲ್ಲಿ 56 ಮಾಡಿದ್ರೆ 44. ನೋಡಿ, ಎರಡು ಆನ್ಸರ್ ಸೇಮ್ ಇದೆ. ಅದೇ ಥರ ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ಬೇರೆ ನಂಬರ್
ನೋಡಿ ಇಲ್ಲಿ 86 ತಗೊತೀನಿ. 86ಗೆ 1014 ಮಾಡಿ. ನೋಡಿ ಇಲ್ಲಿನೂ ಕೂಡ ಸೇಮ್ 2 ಡಿಜಿಟ್ ಇದ್ದರೆ ಫಿಕ್ಸ್. 100ಗೆ 100 ಮೈನಸ್ 86 ಅಂದರೆ -14. ಮೇಲೇನು ತೊಗೊಂಡಿದ್ವಿ, ಓಕೆ 86 ತೊಗೊಂಡಿರೋದಲ್ಲ ಅದು. ಓಕೆ ಕೆಳಗಡೆ ನಂಬರ್ ಚೇಂಜ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ನೋಡಿ +14 ಇದೆ, 2 ಡಿಜಿಟ್ ಇದೆ. ಇವಾಗ ಇಲ್ಲಿ ನೋಡಿ 14 ಸಹ 196. ಸೊ ಇಲ್ಲಿ ಸೇಮ್ 2 ಡಿಜಿಟ್ ಇದೆ, ಇಲ್ಲಿ 4 ಡಿಜಿಟ್ ಇರೋದ್ರಿಂದ 860 +14 ಅಂದರೆ 874. ನೋಡಿ 60 +14 ಇದನ್ನು ಆ್ಯಡ್ ಮಾಡಿಕೊಂಡ್ರೆ 860 ಇದೆ, +14 ಅಂದರೆ 874. ಸೊ ಇಲ್ಲಿ ನೋಡಿ ಇಲ್ಲೇನಾಗುತ್ತೆ, ನಮಗೆ 3 ಡಿಜಿಟ್ ಬಂದುಬಿಟ್ಟಿದೆ. ಸೊ ಏನು ಮಾಡಬೇಕು, ಇಲ್ಲಿ 1 ನಂಬರನ್ನು ಈ ಕಡೆ ಕಳಿಸ್ಕೊತೀವಿ -1. ಸೊ ಅವಾಗ ಏನಾಗುತ್ತೆ 96 ಮಾತ್ರ. ಸೊ ಯೂಶ್ವಲಿ -1 ಮಾಡ್ತೀವಲ್ಲ ಅದನ್ನು ಕೂಡ ಸಬ್ಸ್ಟ್ರಾಕ್ಷನ್. ಸೊ 4ಅಲ್ಲಿ -2 ಅಂತಂದರೆ ಏನಾಗುತ್ತೆ 2, 7 ಆ್ಯಸ್ ಇಟ್ ಈಸ್, 8 ಆ್ಯಸ್ ಇಟ್ ಈಸ್. ಸೊ ಇಲ್ಲಿರೋದು ನೋಡಿ 96 ಇದೆಯಲ್ಲ, 96 ಸೇಮ್ ಸಬ್ಸ್ಟ್ರಾಕ್ಟೆಡ್ ಫ್ರಮ್ 100. ಇದು ಫಿಕ್ಸ್ ಇರುತ್ತೆ, 2 ಡಿಜಿಟ್ ಇರಬೇಕು. ಇನ್ ಕೇಸ್ ಮೋರ್ ದೆನ್ 2 ಡಿಜಿಟ್ ಇದ್ದರೆ ಅದನ್ನು ಈ ಕಡೆ ಕಳಿಸ್ಕೊಂಡ್ಬಿಟ್ಟು ಸಬ್ಸ್ಟ್ರಾಕ್ಷನ್ ಮಾಡ್ಕೋಬೋದು. ಸೊ 100ಅಲ್ಲಿ 96 ಅಂದರೆ 4 ಬರುತ್ತೆ, ಬಟ್ ನಮಗೆ 2 ಡಿಜಿಟ್ ಇರಬೇಕಲ್ಲ, 04. ಸೊ ಆನ್ಸರ್ ಏನು ಬರುತ್ತೆ 87204. ನೋಡಿ ನಾರ್ಮಲ್ ಡಿವಿಷನ್ ಮಾಡೋಣ, ಕರೆಕ್ಟ್ ಬರುತ್ತಾ ಇಲ್ವಾ ಅಂತ ನೋಡಿ. ಎರಡನ್ನೂ ಮಾಡಿ ತೋರಿಸ್ತಾ ಇದ್ದೀನಿ, ಅದು ಇದು ಕಂಪ್ಯಾರಿಸನ್. 86 ಇಂಟು 1014 ಅಲ್ಲ. ನೋಡಿ 4 6 24, 4 8 32, 32 + 2 34 plus 1 6 6, 1 8 8 plus 0 6 0, 0 8 0 plus 1 6 6, 1 8 8. ನೋಡಿ ಅಡಿಷನ್ ಮಾಡಿದ್ರೆ 4 + 6 10, 8 + 3 11 + 1 12. ಸೊ 1 + 6 7 8. ನೋಡಿ ಸೇಮ್ ಬಂತು 87204 ಅಂತ. ನೋಡಿ ನಾರ್ಮಲ್ ಡಿವಿಷನ್ನು ಸೇಮ್ ಆನ್ಸರ್ ಇದೆ. ಸೊ ಈ ಥರ ಸಿಂಪಲ್ ನಾರ್ಮಲ್ ಮಲ್ಟಿಪ್ಲಿಕೇಶನ್ ಸೇಮ್ ಆನ್ಸರ್ ಇದೆ. ಸೊ ಇಲ್ಲಿ ಈ ಮೆಥಡನ್ನು ಫಾಲೋ ಮಾಡಿದರೂ ಕೂಡ ನಮಗೆ ಸೇಮ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಅದೇ ಥರ ನೋಡಿ ಡಿಫ್ರೆಂಟ್ ನಂಬರನ್ನು ತಗೊಳ್ಳೋಣ. ಥರ್ಡ್ ಎಕ್ಸಾಂಪಲ್ 74 ಇಂಟು 1007 ಅಂತ. ಇಲ್ಲಿ ನೋಡಿ ಸೇಮ್ ಎಲ್ಲದು ಯಾವುದೇ ನಂಬರ್ ತೊಗೊಂಡ್ರು 2 ಡಿಜಿಟು 100ಗೆ ಕಂಪೇರ್. 100ಅಲ್ಲಿ 74 ನೋಡಿ, 100ಅಲ್ಲಿ 74 ಮೈನಸ್ ಮಾಡಿದ್ರೆ ಏನು ಬರುತ್ತೆ -26. ಅಂದರೆ 100ಅಲ್ಲಿ 26 ಮೈನಸ್ ಮಾಡಿದ್ರೆ 74 ಬರುತ್ತೆ. ಅದೇ ಥರ 1000 ಕಂಪೇರ್ ಮಾಡಿದ್ರೆ +7 ಮಾಡಿದ್ರೆ 1007 ಬರುತ್ತೆ. ಇವಾಗ ಮಲ್ಟಿಪ್ಲಿಕೇಶನ್ 7 6 42 ಆಗಿರುತ್ತೆ, ಕ್ಯಾರಿ 4 ಅಂದರೆ 7 2s 14 + 4 is 18, 182. ಇಲ್ಲಿ ಸೇಮ್ ಏನು ಮಾಡಬೇಕು ಇಂಟು 10. ಸೊ ಏನಾಗುತ್ತೆ 740 ಇಂಟು 10 ಅಂದರೆ 100 ಆಗೇ ಆಗುತ್ತೆ 74ಗೆ. ಸೊ 740 + 7 ಅಂದರೆ 747. ಸೊ ಇದಕ್ಕೆ ನೋಡಿ -1 ನಾರ್ಮಲಿ ಮಾಡ್ತೀವಿ, ಏನು ಬಂತು 6 4 7 ಅಂತ. ಇಲ್ಲಿ ಇದೆಯಲ್ಲ, ಇಲ್ಲಿ ನಮಗೆ ಏನು ಬೇಕು ಬರೀ 2 ಡಿಜಿಟ್ ಮಾತ್ರ ಇರಬೇಕು. ಎಕ್ಸ್ಟ್ರಾ ಇತ್ತಪ್ಪ ಅಂದರೆ ಅದನ್ನು ಈ ಕಡೆ ಕಳಿಸ್ಕೊತೀವಿ. ಏನಾಗುತ್ತೆ -1 ಈ ಕಡೆ ಬಂದರೆ 7 4 5 ಆಗುತ್ತೆ. ಆಮೇಲೆ ಇಲ್ಲಿ ಸಬ್ಸ್ಟ್ರಾಕ್ಟೆಡ್ ಫ್ರಾಮ್ 2 ಡಿಜಿಟ್ ಮಾತ್ರ ಇರಬೇಕು. ಇನ್ ಕೇಸ್ 2 ಡಿಜಿಟ್ ಬಂದರೆ ಪ್ರಾಬ್ಲಮ್ ಇಲ್ಲ, ಮೋರ್ ದೆನ್ 2 ಡಿಜಿಟ್ ಬಂದರೆ ಅದನ್ನು ಈ ಕಡೆ ಕಳಿಸ್ಕೊತೀವಿ. ಸೊ ಸಬ್ಸ್ಟ್ರಾಕ್ಟೆಡ್ ಫ್ರಾಮ್ ಈ ಕಡೆ ಇರೋ ನಂಬರನ್ನು 100ಇಂದ ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಏನು ಬರುತ್ತೆ 100ಅಲ್ಲಿ 80. ನೋಡಿ ಫಸ್ಟ್ 80 ಹೋದರೆ 20, 20 ಹೋದರೆ ಮತ್ತೆ 18. ಸೊ ಆನ್ಸರ್ ಏನು ಬರುತ್ತೆ 74518 ಅಂತ. ನೋಡಿ ನಾರ್ಮಲ್ ಆಗಿ ನೋಡೋಣ ಕರೆಕ್ಟ್ ಬರುತ್ತಾ ಇಲ್ವಾ. 74 ಇಂಟು 1007 ಅಂತ ಇದೆ. ನಿಮ್ಗೆ ಕನ್ಫರ್ಮ್ ಆಗಬೇಕಲ್ಲ, ಅದಕ್ಕೆ ಮಾಡ್ತೀರ. 7 4s ನೋಡಿ 28, 7 7s 49 + 1 9 7 7s 49, 49 + 2 51.
51 ಪ್ಲಸ್ 0 ಇಂಟು 4 0 0 ಇಂಟು 7 0 ಪ್ಲಸ್ 0 ಇಂಟು 4 0 0 ಇಂಟು 7 0 ಪ್ಲಸ್ ನೋಡಿ 1 ಇಂಟು 4 1 ಇಂಟು 7 8 1 5 4 7 ನೋಡಿ ನಾರ್ಮಲ್ ಡಿವಿಷನ್ನು ಸೇಮ್ ಆನ್ಸರ್ ಬರುತ್ತೆ. ಸೊ ಈ ಥರ ಬೇಸ್ ಮೆಥಡ್ ಮಾಡಿದಾಗ ಕೂಡ ಆನ್ಸರ್ ಸೇಮ್ ಬರುತ್ತೆ. ನೋಡಿ ಏನು ಮಾಡಿದ್ವಿ, ಯಾವುದೇ ನಂಬರ್ ತೊಗೊಳ್ಳಿ ನೀವು 70 ಅಂದರೆ 2 ಡಿಜಿಟ್ ನಂಬರು ಕಂಪೇರ್ ಟು ದ 100 ಮಾಡಿದಾಗ ನೋಡಿ ಏನನ್ನ ಸಬ್ಸ್ಟ್ರಕ್ಷನ್ ಮಾಡಿದ್ರೆ ಬರುತ್ತೆ. 100ಅಲ್ಲಿ 26 ಅಥವಾ 100ಅಲ್ಲಿ 74 ಹೋದರೆ ಏನು ಬರುತ್ತೆ ನಮಗೆ -27. 100ಕ್ಕಿಂತ ಕಡಿಮೆ ಇದ್ದರೆ ಮೈನಸ್ ಆಗುತ್ತೆ, 100ಕ್ಕಿಂತ ಜಾಸ್ತಿ ಇದ್ದರೆ ಪ್ಲಸ್ ಆಗುತ್ತೆ. ನೋಡಿ ಅದೇ ಥರ ನಂಬರ್ ನೋಡೋಣ. ಇಲ್ಲಿ ಇನ್ನೊಂದು ನೋಡಿ, ಇನ್ ಕೇಸ್ 3 ಡಿಜಿಟ್ ಅಂದರೆ ಲೈಕ್ 75 ತಗೋಬೋದು ಅಥವಾ ಯಾವುದಾದ್ರೂ 66 ತಗೊಳ್ಳೋಣ. ಓಕೆ, ನೋ ಪ್ರಾಬ್ಲಮ್. ಬಟ್ 100 ತೊಗೊಂಡಾಗ ಆಲ್ರೆಡಿ ಮಾಡಿದ್ದೀವಿ ನಾವು. 100 ಅಂತಂದರೆ ಎರಡು ಸೇಮ್ ನಂಬರ್ ಇದ್ದಾಗ ಏನು ಮಾಡ್ತಿದ್ವಿ, ಒಂದು ನಿಮಿಷ. ಓಕೆ, ಅದೇ 100 ಅಂದರೆ 100 ಮೇಲಿದ್ದಾಗ ನೋಡಿ 102 ಇದ್ದರೆ ಏನಾಗ್ತಿತ್ತು, +2 ಬರ್ತಿತ್ತು. ಅದೇ ಥರ ನೋಡಿ 1008 ಅಂತ ತಗೊಳ್ಳೋಣ. ಸೊ ಏನು ಬರುತ್ತೆ ಇವಾಗ ಇಲ್ಲಿ +8. ಸೊ ಇಲ್ಲಿ ನೋಡಿ ಮಲ್ಟಿಪ್ಲಿಕೇಶನ್ ಇದು ಈಸಿ ಇರುತ್ತೆ, ಎರಡನ್ನೂ ಪ್ಲಸ್ಸೇ ಬಂದಿರೋದಲ್ಲ. ಸೊ ಇಲ್ಲಿ ಏನಾಗುತ್ತೆ ಡೈರೆಕ್ಟಾಗಿ ಸೇಮ್, ಅಲ್ಲೇನು ಪ್ಲಸ್ ಅಥವಾ ಮೈನಸ್ ಬಂದರೆ ಮಲ್ಟಿಪ್ಲೈ ಮಾಡ್ಕೊತಿದ್ವಿ. 2 8s ಏನಾಗುತ್ತೆ 16, ದಟ್ ಈಸ್ ಕರೆಕ್ಟ್. ಸೊ ಇವಾಗ ನೋಡಿ ಇಲ್ಲಿ 102 ಇದೆ, 1008 ಇದೆ. ಸೊ 1 ಲೆಸ್ ಯಾವುದು ಇದೆಯಲ್ಲ 102 ಆ್ಯಸ್ ಇಟ್ ಈಸ್ ಇಟ್ಕೊಳ್ಳೋಣ. ಸೊ ಇದಕ್ಕೆ ನಾವು ಏನನ್ನು ಎಡಿಷನ್ ಮಾಡಬೇಕಿತ್ತಲ್ಲ ಇದನ್ನು ಈ ಪಕ್ಕದಲ್ಲಿ. ಸೊ ಏನು ಬರುತ್ತೆ 102816. ದಿಸ್ ಈಸ್ ಆನ್ಸರ್. ಇಲ್ಲಿ ನೋಡಿ ಜನ್ರಲ್ಲಾಗಿ ಮಾಡಿದರೆ, ನಾರ್ಮಲಾಗಿ ಮಾಡ್ತೀವಲ್ಲ ಮಲ್ಟಿಪ್ಲಿಕೇಶನ್ ಕರೆಕ್ಟ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. 1008 8 2s 16 ಕ್ಯಾರಿ 1 8 0s 0 1 ಬರುತ್ತೆ. 8 1s 8 ಪ್ಲಸ್ 0 2s 0 0 0s 0 0 1s 0. ನೆಕ್ಸ್ಟ್ 0 2 0 0 0s 0 0 1s 0. ಸೊ ನೆಕ್ಸ್ಟ್ 1 2s 1 2 1 0s 0 1 1s 1. ಸೊ 6 1 8 2 0 1. ನೋಡಿ ಇದು ಈಸಿ ಇರುತ್ತೆ. ಎರಡನ್ನ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಮೈನಸ್ಸು ಪ್ಲಸ್ ಬಂದಾಗ ಏನು ಮಾಡ್ಕೊತೀವಿ, 100ಇಂದ ಸಬ್ಸ್ಟ್ರಾಕ್ಷನ್ ಮಾಡ್ಕೊತೀವಿ 2 ಡಿಜಿಟು. ಬಟ್ ಇಲ್ಲಿ ಎರಡನ್ನೂ ಪ್ಲಸ್ ಇದ್ದಾಗ ಅದೇ ಡಿಫ್ರೆಂಟ್ ಬೇಸ್ ಅಂತ ಹೇಳ್ತಿದ್ದೀನಲ್ಲ. ಸೊ 2 ಪ್ಲಸ್ ಇದ್ದಾಗ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿಬಿಟ್ಟು ಕಾಪಿ ಮಾಡಬೇಕಿಲ್ಲಿ. ಅದಾದಮೇಲೆ ನೋಡಿ ಲೆಸ್ ನಂಬರ್ ಯಾವುದಿದೆ, ಕಡಿಮೆ ನಂಬರ್ 102. ಸೊ ಅದಕ್ಕೆ ಅಪೋಸಿಟ್ ಯಾವುದಿದೆ 8. ಸೊ 102816. ಸೊ ಈ ಥರ ನೋಡಿ ಇಲ್ಲಿ ಮೇಲೆ ನೋಡಿದ್ವಿ ನಾವು ಡಿಫ್ರೆಂಟ್ ಸೈನ್ ಇದೆ ನೋಡಿ. ನೆಗೆಟಿವ್ ಪಾಸಿಟಿವ್ ಇದ್ದಾಗ 2 ಡಿಜಿಟನ್ನು ಏನು ಮಾಡ್ತಿದ್ವಿ 100ಅಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡ್ಕೊತಿದ್ವಿ. ಡಿಫ್ರೆಂಟ್ ಬೇಸ್ ಇದಕ್ಕೆ ಹೇಳ್ತಾರೆ. ಸೊ ಎರಡನ್ನೂ ಪ್ಲಸ್ ಇದ್ದಾಗ ನಾವು ಡೈರೆಕ್ಟಾಗಿ ತೊಗೊತೀವಿ ಈ ಥರ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.